ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಬಹುದೊಡ್ಡ ಆರೋಪವನ್ನು ಮಾಡಿದ್ರು. ನಮ್ಮ ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಚೋರಿ ಆಗಿದೆ ಅಂತ. ಇದೇ ವಿಚಾರವಾಗಿ ಪ್ರೆಸ್ ಮೀಟ್ ಮಾಡಿ ಸಾಕ್ಷಿ ಕೊಟ್ಟಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಲಾಯಿತಾ? ಬಿಜೆಪಿ ಚುನಾವಣಾ ಆಯೋಗ ವಿರುದ್ಧ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಮತ್ತೆ ಮತಗಳ್ಳತನದ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಹದೇವಪುರ ಬಳಿಕ ಆಳಂದದಲ್ಲಿ ಮತಗಳ್ಳತನದ ಬಾಂಬ್ ಸಿಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಕಲಬುರಗಿ ಜಿಲ್ಲೆ ಆಳಂದ ಕ್ಷೇತ್ರದ ಬಗ್ಗೆ ರಾಹುಲ್ ಪ್ರಸ್ತಾಪ ಮಾಡಿದ್ದಾರೆ. ಆಳಂದ ಒಂದೇ ಕ್ಷೇತ್ರದಲ್ಲಿ 6018 ಮತಗಳ್ಳತನದ ಆರೋಪ ಮಾಡಿದ್ದಾರೆ. ಗೋದುಬಾಯಿ ಎನ್ನುವವರ ಹೆಸರಿನಲ್ಲಿ 12 ನಕಲಿ ವೋಟ್ಗಳನ್ನು ಹಾಕಲಾಗಿದೆ. ಮತಗಳ್ಳತನಕ್ಕೆ ನನ್ನ ಬಳಿ 100% ದಾಖಲೆಗಳಿದ್ದಾವೆ. ಕರ್ನಾಟಕದಲ್ಲಿ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಮತ್ತೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಹುದೊಡ್ಡ ಆರೋಪವನ್ನು ಮಾಡಿದ್ರು. ಈ ಹಿಂದೆಯ ಕರ್ನಾಟಕದಲ್ಲಿ ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ವೋಟ್ ಚೋರಿಯಾಗಿದೆ, ಮತಗಳ್ಳತನ ಆಗಿದೆ ಅನ್ನುವಂಥ ಬಹುದೊಡ್ಡ ಆರೋಪವನ್ನು ಮಾಡಿ ಪ್ರಮುಖವಾಗಿ ಮೊದಲಿಗೆ ಇವರು ಸಾಕ್ಷಿ ಇಟ್ಟಂಥದ್ದು ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಆಗಿತ್ತು ಅನ್ನುವಂಥ ವಿಚಾರವನ್ನು ಇವರು ದಾಖಲೆ ಸಮೇತ ಪ್ರೆಸ್ ಮೀಟ್ ಮಾಡಿಟ್ಟಿದ್ರು. ಅದಾದ ನಂತರದಲ್ಲಿ ಒಂದಷ್ಟು ಯಾತ್ರೆಯನ್ನು ಕೂಡ ಹಮ್ಮಿಕೊಂಡ್ರು, ಯಾತ್ರೆಯನ್ನು ಕೂಡ ಮಾಡಿದ್ರು. ನೇರವಾಗಿ ಚುನಾವಣಾ ಆಯೋಗದ ಮೇಲೆ, ಬಿಜೆಪಿಯ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ರು. ಮತ್ತು ಮುಂದುವರೆದಂತಹ ಭಾಗದಲ್ಲಿ ಇವತ್ತು ಮಾಡಿದಂತಹ ಪ್ರೆಸ್ ಮೀಟ್ನಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲಿ ಆಗಿರುವಂತಹ ಮತಗಳ್ಳತನದ ವಿಚಾರವನ್ನು ಒಂದು ರೀತಿಯಲ್ಲಿ ಬಾಂಬ್ನ ರೀತಿ ಸಿಡಿಸಿದ್ದಾರೆ ರಾಹುಲ್ ಗಾಂಧಿಯವರು. ನನ್ನ ಬಳಿ 100% ದಾಖಲೆಗಳಿದ್ದಾವೆ ಅನ್ನುವಂಥ ವಿಚಾರವನ್ನು ತೆರೆದಿಟ್ಟಿದ್ದಾರೆ. ಗೋದುಬಾಯಿ ಎನ್ನುವಂಥವರ ಹೆಸರಿನಲ್ಲೇ 12 ನಕಲಿ ವೋಟ್ಗಳು ಸೃಷ್ಟಿಯಾಗಿದ್ದಾವೆ. ಹೀಗಾಗಿ ನಾನು ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇರುವಂಥದ್ದು ಚುನಾವಣಾ ಆಯೋಗದ ಮೇಲೆ. ಮತ್ತು ಆಳಂದ ಒಂದೇ ಕ್ಷೇತ್ರದಲ್ಲಿ 6018 ವೋಟ್ಸ್ ನಕಲಿಯಾಗಿದ್ದಾವೆ, ಅಂದರೆ ಮತಗಳ್ಳತನ ಆಗಿದೆ. ಕಾಂಗ್ರೆಸ್ ಬರುವ ವೋಟ್ಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ದೆಹಲಿಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೆ ಈವರೆಗೂ CID 18 ಪತ್ರವನ್ನು ಬರೆದಿದೆ. CID ಕೇಳಿದಂಥ ಮಾಹಿತಿಗೆ ಚುನಾವಣಾ ಆಯೋಗ ಉತ್ತರವನ್ನು ನೀಡಿಲ್ಲ. CID ಕೇಳಿದಂಥ ಮಾಹಿತಿಗೆ ಚುನಾವಣಾ ಆಯೋಗ ಉತ್ತರವನ್ನು ನೀಡಿಲ್ಲ. ವೋಟ್ ಚೋರಿ ಬಗ್ಗೆ ಚುನಾವಣಾ ಆಯೋಗಕ್ಕೆ ಮಾಹಿತಿ ಇದೆ. ಪ್ರಜಾಪ್ರಭುತ್ವದ ಹಂತಕರ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ ಚುನಾವಣಾ ಆಯೋಗದವರು. ಚುನಾವಣಾ ಆಯೋಗ CIDಗೆ ಮಾಹಿತಿಯನ್ನು ನೀಡುತ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. गोदाबाई जी है, इनके नाम पर 12 वोटर्स डिलीट किए गए. इनको मालूम ही नहीं, इनको पता ही नहीं कि इन्होंने 12 वोटर्स डिलीट किए. ಇದೇಶನ್ ಟೈಮ್ ಈಗ ये इनका वीडियो है. ನಾ ಅರ್ಜಿ ಹಾಕಿಲ್ಲ, ನನಗ ಅದಕ್ಕೆ ಸಂಬಂಧ ಇಲ್ಲ. ಅದು ಯಾರು ಹೊಟ್ಟಿ ಕಿಚ್ಚಿ ಯಾರು ಏನ ಹಾಕ್ಯಾರ ಅನ್ನೋದು ನನಗೆ ಗೊತ್ತಾಗಿಲ್ಲ. तो इनको आइडिया नहीं कि इन्होंने वोटर्स डिलीट कर दिए. ये गोदाबाई जी है, इनके नाम पर 12 वोटर्स डिलीट किए गए. इनको मालूम ही नहीं, इनको पता ही नहीं कि इन्होंने 12. ನನ್ನ ಹೆಸರು ಸೂರ್ಯಕಾಂತ್ ಗೋವಿನ. ನಾನು ಸರ್ಸಂಬ ಗ್ರಾಮದಲ್ಲಿ ನನಗೆ ನಾಲೆಜ್ ಇಲ್ಲದೆ ನನ್ನ ಹೆಸರು ಮೇಲೆ 9 ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಅದು ಯಾಕಂತ ಇವರು ನನಗೆ ಬಂದು ಕೇಳಿದರು, ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳಿದೆ, ನಾನು ಡಿಲೀಟ್ ಯಾರಿಗೂ ಮಾಡಿಲ್ಲ, ಅಪ್ಲಿಕೇಶನ್ ಕೊಟ್ಟಿಲ್ಲ, ಆದರೂ ಡಿಲೀಟ್ ಆಗ್ಯದ, ಅದು ನೋಡ್ರಿ ಅಂತ. ಹಾಗಾಗಿ ತಹಶೀಲ್ದಾರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಮತ್ತು ಕಮಿಷನರ್ ಇದು ನಮ್ಮ ಜಿಲ್ಲಾ ಎಲೆಕ್ಷನ್ ಒಂದು ಇದಕ್ಕೆ ಕಂಪ್ಲೇಂಟ್ ಕೊಟ್ವಿ. ನನ್ನ ಹೆಸರು ಮೇಲೆ 12 ಜನರದು ಡಿಲೀಟ್ ಮಾಡಿದ್ದು ನಿಜ ಇರ್ತದೆ. ನನ್ನ ಹೆಸರು ಸೂರ್ಯಕಾಂತ್ ಗೋವಿನ. ನಾನು ಸರ್ಸಂಬ ಗ್ರಾಮದಲ್ಲಿ ಇದ್ದೆ. ನನಗೆ ನಾಲೆಜ್ ಇಲ್ಲದೆ ನನ್ನ ಹೆಸರು ಮೇಲೆ 9 ಜನರ ಲಿಸ್ಟನ್ನು ಡಿಲೀಟ್ ಮಾಡಿದೆ. कर्नाटक में आलंद कंस्टिट्यूएंसी है, यहां पे चोरी पकड़ ली, कोइंसिडेंस से पकड़ी. वहां की जो BLO थी उसने देखा कि उसके रिश्तेदार को डिलीट कर दिया गया था. जैसे चोरी पकड़ी जाती है, कोई छोटी सी गलती हो जाती है, हटा जाती है. आलंद में 6018 वोटर्स डिलीट हुए, उसमें से इनकी रिश्तेदार थी. उन्होंने पता लगाया कि मेरे रिश्तेदार को डिलीट किसने किया. पता लगा कि पड़ोसी ने रिश्तेदार को डिलीट किया. BLO ने जाके पड़ोसी से पूछा कि भाई आपने मेरे रिश्तेदार को क्यों डिलीट किया. पड़ोसी ने कहा मैंने तो नहीं किया. BLO सस्पिशियस हो गई, शक पड़ा, उसने प्रोसेस चालू कर दी. पता क्या लगा कि कोई ना कोई
किसी ने आनंद में वोटर डिलीशन सिस्टमैटिकली ऑर्गेनाइज तरीके से, सेंट्रलाइज तरीके से किया। हमें यह नहीं मालूम कि आनंद में कितने वोटर डिलीट हुए, क्योंकि इससे बहुत ज्यादा हो सकते हैं। 6000, तकरीबन 6000 पकड़े गए, उस पर इन्वेस्टिगेशन हो गया। क्या पता लगा कि फाइलिंग ऑटोमेटिकली ऑनलाइन हो रही है। ಮಹದೇವಪುರ ಬಳಿಕ ಆಳಂದದಲ್ಲಿ ಮತಗಳ್ಳತನದ ಬಾಂಬ್ ಸಿಡಿಸಿದ್ದಾರೆ ರಾಹುಲ್ ಗಾಂಧಿ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿಕೊಟ್ಟಿರುವಂತಹ ಮಾಹಿತಿ, ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ 6018 ಮತಗಳು ಕಳ್ಳತನ ಆಗಿದ್ದಾವೆ. 2023ರ ಚುನಾವಣೆಯಲ್ಲಿ ಮತದಾನ ಅಕ್ರಮ ನಡೆದಿದೆ. ಕಾಂಗ್ರೆಸ್ಗೆ ಬರುವಂತಹ ವೋಟ್ಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ಗೋದುಬಾಯಿ ಎನ್ನುವವರ ಹೆಸರಿನಲ್ಲಿ 12 ನಕಲಿ ವೋಟ್ಗಳು, ಸೂರ್ಯಕಾಂತ್ ಎಂಬಾತನ ವೋಟ್ ಡಿಲೀಟ್ ಮಾಡಿಸಿದ್ದಾರೆ. ಬೇರೆ ರಾಜ್ಯಗಳ ಫೋನ್ ನಂಬರ್ ಬಳಕೆ ಮಾಡಲಾಗಿದೆ. ಒಂದೇ ಕಡೆ ಕುಳಿತು ಎಲ್ಲ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಿಸಲಾಗಿದೆ. ಸಾಫ್ಟ್ವೇರ್ ಮೂಲಕವೇ ವೋಟ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲೂ ಕೂಡ ಮತವನ್ನು ಡಿಲೀಟ್ ಮಾಡಲಾಗಿದೆ. ಇದೆಲ್ಲವೂ ಕೂಡ ರಾಹುಲ್ ಗಾಂಧಿಯವರ ಆರೋಪ. ನಾನು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ರಕ್ಷಿಸಲು ಬಯಸುತ್ತೇನೆ. ಮಹದೇವಪುರ ಬಳಿಕ ಇದೀಗ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದ ವಿಚಾರವನ್ನು ತೆರೆದಿಡ್ತಾ ಇರುವಂಥದ್ದು. ರಾಹುಲ್ ಗಾಂಧಿಯವರು ನೇರವಾಗಿ ಚುನಾವಣಾ ಆಯೋಗ ಮತ್ತು ಬಿಜೆಪಿಗರ ಮೇಲೆ ಆರೋಪ ಮಾಡ್ತಾ ಇರುವಂಥದ್ದು. ಈ ಕ್ಷೇತ್ರದ ದಾಖಲೆಗಳನ್ನು ಇಟ್ಟು ಮಾತನಾಡಿದ್ದಾರೆ. ಯಾರ ಹೆಸರಲ್ಲಿ ನಕಲಿ ವೋಟ್ಗಳ ಸೃಷ್ಟಿಯಾಗಿದ್ದವು, ಯಾರ ವೋಟ್ಗಳನ್ನು ಡಿಲೀಟ್ ಮಾಡಲಾಯಿತು, ಇದೆಲ್ಲವನ್ನೂ ಕೂಡ ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರ ಆರೋಪವನ್ನು ಅಲ್ಲಗೆಳೆದಿದೆ ಚುನಾವಣಾ ಆಯೋಗ. ತಪ್ಪು ಹಾಗೂ ಆಧಾರರಹಿತ ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಕೇಂದ್ರ ಚುನಾವಣಾ ಆಯೋಗದಿಂದ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಮತಗಳ್ಳತನ ಆರೋಪಕ್ಕೆ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಇದು ಸಂಪೂರ್ಣ ತಪ್ಪು ಮತ್ತು ಆಧಾರರಹಿತ ಆರೋಪ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಚುನಾವಣಾ ಆಯೋಗದವರು. ರಾಹುಲ್ ಗಾಂಧಿಯವರ ಆರೋಪವನ್ನು ಒಪ್ಪುತ್ತಾ ಇಲ್ಲ ಚುನಾವಣಾ ಆಯೋಗ. ಇದು ಸತ್ಯಕ್ಕೆ ದೂರ ಅನ್ನುವಂಥ ರೀತಿಯಲ್ಲಿ ಅಲಿಗೇಷನ್ಸ್ ಮೇಡ್ ಬೈ ದ ಇಮೇಜ್ ಅಟ್ಯಾಚ್ಡ್ ಏನು ಕೊಟ್ಟಿದ್ದಾರೆ ಅಲ್ಲಿ, ಶ್ರೀ ರಾಹುಲ್ ಗಾಂಧಿ ಆರ್ ಇನ್ಕರೆಕ್ಟ್ ಆ್ಯಂಡ್ ಬೇಸ್ಲೆಸ್ ಅನ್ನುವಂಥ ಒಂದು ಟ್ವೀಟನ್ನು ಮಾಡಿರುವಂಥದ್ದು ಕೇಂದ್ರ ಚುನಾವಣಾ ಆಯೋಗ. ರಾಹುಲ್ ಗಾಂಧಿಯವರ ಮತಗಳ್ಳತನದ ಆರೋಪವನ್ನು ಕೇಂದ್ರ ಚುನಾವಣಾ ಆಯೋಗ ಅಲ್ಲಗೆಳೆದಿರುವಂಥದ್ದು. ಅವರು ಮಾಡ್ತಾ ಇರುವಂಥ ಆರೋಪ, ಚುನಾವಣಾ ಆಯೋಗ ಬಿಜೆಪಿಯ ಜೊತೆಗೆ ಶಾಮೀಲಾಗಿದೆ. ದೇಶದಲ್ಲಿ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ವೋಟ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿಗೆ ಈ ಥರದ ಮತಗಳ್ಳತನಗಳು, ನಕಲಿ ವೋಟ್ಗಳ ಸೃಷ್ಟಿ, ಜೊತೆಗೆ ವೋಟ್ ಆಗಿರುವಂಥ ವೋಟ್ಸ್ಗಳನ್ನು ಡಿಲೀಟ್ ಮಾಡಿಸುವಂಥ ಕೆಲಸ, ಹೀಗೆ ಒಂದೊಂದೇ ಕ್ಷೇತ್ರದ ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದ್ದಾವೆ ಅನ್ನುವಂಥ ಆರೋಪವನ್ನು ಈ ರೀತಿಯಾಗಿ ಸುದ್ದಿಗೋಷ್ಠಿಗಳನ್ನು ಕರೆದು ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಏನು ಮಾಡ್ತಾ ಇರುವಂಥ ಆರೋಪವನ್ನು, ದಾಖಲೆಗಳೆಲ್ಲವನ್ನೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಅಲ್ಲಗೆಳೆದಿರುವಂಥದ್ದು. ಇದು ಸಂಪೂರ್ಣವಾಗಿ ತಪ್ಪು ಮತ್ತು ಆಧಾರರಹಿತ. ನಾವು ನಮ್ಮದೇ ಜವಾಬ್ದಾರಿಯಲ್ಲಿ ಪಾರದರ್ಶಕವಾಗಿ ಕೆಲಸವನ್ನು ಮಾಡಿದ್ದೇವೆ ಅನ್ನುವಂಥದ್ದು ಚುನಾವಣಾ ಆಯೋಗ ಕೊಡ್ತಾ ಇರುವಂಥ ಸ್ಪಷ್ಟನೆ. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಯತ್ನ ನಡೆದಿದೆ ಅಂತ ದೆಹಲಿಯಲ್ಲಿ ಕೈ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಗೋದಾಬಾಯಿ ಕುಟುಂಬದ 12 ಮತಗಳು ಡಿಲೀಟ್ ಆಗಿದ್ದಾವೆ. 2023ರ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ. ಖುದ್ದು ಆ ಕ್ಷೇತ್ರದ ಶಾಸಕರು BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ನಮ್ಮ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. ಗೋದಾಬಾಯಿ ಕುಟುಂಬದ 12 ಮತಗಳನ್ನು ಡಿಲೀಟ್ ಮಾಡಿಸಿದ್ದಾರೆ. 2023ರ ಚುನಾವಣೆಯಲ್ಲಿ ಇಂಥ ಒಂದು ವೋಟ್ ಚೋರಿ ನಡೆದಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಎಲೆಕ್ಷನ್ ಕಮಿಷನರ್, ನಾನು 2023 ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಳಂದ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದೆ ಮತ್ತು 10,000 ಅಂತರದಿಂದ ಗೆದ್ದಿದ್ದೇನೆ. ಯಾರೋ ಹೆಸರಿನ ಮೇಲೆ ಯಾರೋ ರಿಕ್ವೆಸ್ಟ್ ಕಳಿಸಿ
ಫಾರ್ಮ್ ನಂಬರ್ 7 ಕಳಿಸಿ ಡಿಲೀಟ್ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಅದು ನಮ್ಗೆ ಗೊತ್ತಾಯಿತು. ಗೊತ್ತಾದ್ಮೇಲೆ ನಾನು ಮತ್ತು ಪ್ರಿಯಾಂಕಾ ಖರ್ಗೆ ಎಲೆಕ್ಷನ್ ಕಮಿಷನ್ ಹತ್ರ ಹೋದ್ವಿ, ಅಲ್ಲಿ ಹೇಳಿದ್ವಿ. ಆಮೇಲೆ ಡೆಪ್ಟಿ ಕಮಿಷನರ್ ಹತ್ರ ಹೋಗಿ ಹೇಳಿದ್ವಿ. ಆಮೇಲೆ ಪತ್ರಿಕಾ ಪರಿಷತ್ ನಡೆಸಿದೀವಿ. ಇದಾದ್ಮೇಲೆ ವೆರಿಫಿಕೇಶನ್ ಮಾಡಿದ್ರು ಅವರು ಕೂಡ ಅಧಿಕಾರಿಗಳು. ವೆರಿಫೈ ಮಾಡಿದ್ಮೇಲೆ ಗೊತ್ತಾಯ್ತು ಇದರಲ್ಲಿ ಏನಾದರೂ ಗೊಂದಲ ಇದೆ ಅಂತ. ಆಮೇಲೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿದ್ರು. ಒಂದು ವೇಳೆ ಸ್ಟೇಟಸ್ ಕೋ ಮೇಂಟೈನ್ ಮಾಡದೆ ಹೋಗಿದ್ರೆ ನಾನು 6,994 ಓಟುಗಳು ಡಿಲೀಟ್ ಆಗಿದ್ರೆ ಚುನಾವಣೆಯಲ್ಲೇ ಮತ್ತೆ ಹಾರ್ತಿದ್ನ, ಸೋತೋತಿದ್ದೆ. ಸೊ ಇದು ದೊಡ್ಡ ಇಶ್ಯೂ. ನಾನು ಬಿಡಲಿಲ್ಲ, ಇದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಬೆನ್ನತ್ತಿದ್ದೆ. ಆಳಂದ್ ಡಿವೈಎಸ್ಪಿ ಕೊಟ್ಟರು. ಮೊದಲು ಆಳಂದ್ ಡಿವೈಎಸ್ಪಿಗೆ ಯಾವುದೂ ಸಹಕಾರ ಸಿಗಲಿಲ್ಲ. ಅಡಿಷನಲ್ ಎಸ್ ಪಿ ಕೊಟ್ಟರು, ಅಡಿಷನಲ್ ಎಸ್ ಪಿ ಸಹಕಾರ ಸಿಗಲಿಲ್ಲ. ಆಮೇಲೆ ನಾನು ಸರ್ಕಾರ ಕಡೆಯಿಂದ COD ಒಪ್ಪಿಸಿದೆ. COD ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು, 18 ಪತ್ರಗಳನ್ನು ಕಳಿಸಿದ್ರು. ಅದಕ್ಕೆ ಎಲೆಕ್ಷನ್ ಕಮಿಷನ್ ಯಾವುದೂ ಉತ್ತರ ಇಲ್ಲ. ಇದರಿಂದ ನಮ್ಗೆ ಅನುಮಾನ ಬರ್ತಾ ಇದೆ, ಇದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನ ಹೈಜಾಕ್ ಮಾಡುವಂತ ಕೆಲಸ ನಡೀತಾ ಇದೆ. ಆಳಂದ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿಯವರ ಮತಗಳ್ಳತನದ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಆರೋಪವನ್ನು ಚುನಾವಣಾ ಆಯೋಗ ತಳ್ಳಿ ಹಾಕಿದೆ. ರಾಹುಲ್ ಆರೋಪ ಸುಳ್ಳು ಹಾಗೂ ಆಧಾರರಹಿತ. ಕೇಂದ್ರ ಚುನಾವಣಾ ಆಯೋಗದಿಂದ ಸ್ಪಷ್ಟನೆ ಕೊಡಲಾಗಿದೆ. ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ರಾಹುಲ್ ಗಾಂಧಿಯವರ ಆರೋಪವನ್ನು ಕೇಂದ್ರ ಚುನಾವಣಾ ಆಯೋಗ ತಳ್ಳಿ ಹಾಕಿದೆ. ಬೇಸ್ಲೆಸ್ ಮತ್ತು ಇನ್ಕರೆಕ್ಟ್ ಅನ್ನುವಂಥ ಟ್ವೀಟ್ ಮಾಡಿದ್ದಾರೆ. ತಪ್ಪು ಮತ್ತು ಆಧಾರರಹಿತ. ಯಾವುದೇ ಥರದ ವೋಟ್ ಚೋರಿ ಆಗಲಿ, ಮತಗಳ್ಳತನ ಆಗಲಿ, ನಾವು ಯಾರ ಜೊತೆಗೂ ಶಾಮೀಲಾಗಿರುವುದಾಗಲಿ ಇದ್ಯಾವುದೂ ಇಲ್ಲ, ಆಗಿಲ್ಲ. ಮತ್ತು ಅವರು ಕೊಡ್ತಾ ಇರುವಂಥ ಸಾಕ್ಷಿಗಳೆಲ್ಲವೂ ಕೂಡ ಸರಿಯಾದಂಥ ಸಾಕ್ಷಿಗಳಲ್ಲ. ಇವರು ಹೇಳ್ತಾ ಇರೋದೆಲ್ಲೂ ಕೂಡ ಸುಳ್ಳು ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೇಂದ್ರ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಕೊಡ್ತಾ ಇರುವಂಥದ್ದು, ಆರೋಪವನ್ನು ತಳ್ಳಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು.